ಶಿರಾಡಿ ಘಾಟ ಪೀಕ್ ಒಳಗೆ ಇರೋ ಸಂಬಂಧ ಅಲ್ಲ ಈ ಸೆಕ್ಷನ್ ಒಳಗೆ ಈ ಥರ ವ್ಯೂ ಎಲ್ಲೂ ನೋಡೋಕೆ ಸಿಗಂಗಿಲ್ಲ. ಕವಿತೆಗಳು ಕನಸುಗಳು ದೊರೆತಂತಹ ಅರ್ಥವು ಎಲ್ಲರಿಗೂ ನಮಸ್ಕಾರ ರೀ. ಹೊಸ ವಿಡಿಯೋಕ್ಕೆ ಸ್ವಾಗತ ಸುಸ್ವಾಗತ. RCD ಟ್ರಾವೆಲ್ ಸ್ಟೋರೀಸಿನ ಇನ್ನೊಂದು ಟ್ರಾವೆಲ್ ಸ್ಟೋರೀಸ್ಗೆ ನಿಮ್ಗೆ ಸ್ವಾಗತ ರೀ. ಈ ಟ್ರಾವೆಲ್ ಸ್ಟೋರೀಸ್ ಒಳಗೆ ನಿಮ್ಗೆ ಟ್ರಾವೆಲ್ ಸ್ಟೋರಿ ಅಷ್ಟೇ ಅಲ್ದ ನಿಮ್ಗೆ ಇನ್ಫಾರ್ಮೇಟಿವ್ ಕಂಟೆಂಟು ನೋಡೋಕೆ ಸಿಗುತ್ತೆ ರೀ. ಹೌದ್ರಿ, ಟೈಟಲ್ ತಮ್ಮಲ್ಲಿ ನೋಡೆಲ್ಲ ಕಂಡಿರ್ದಿರ್ತೀರಿ. ನಾವು ಇವತ್ತು ಟ್ರಾವೆಲ್ ಮಾಡತ್ತೀವಿ ಸುಬ್ರಹ್ಮಣ್ಯ ಸಕಲೇಶ್ಪುರ ಸೆಕ್ಷನ್ ಒಳಗೆ. ಸೊ ನಾನೀಗದೇನು ರೀ ಸುಬ್ರಹ್ಮಣ್ಯ ರೋಡ್ ರೈಲ್ವೆ ಸ್ಟೇಷನ್ ಒಳಗೆ ಇವತ್ತು ಜರ್ನಿ ಮಾಡೋದನಿ ಗೊಮ್ಮಟೇಶ್ವರ ಎಕ್ಸ್ಪ್ರೆಸ್ ಒಳಗೆ. ಮಂಗಳೂರಿಂದ ಯಶವಂತಪುರಕ್ಕೆ ಹೋಗುವಂಥ ಗೊಮ್ಮಟೇಶ್ವರ ಎಕ್ಸ್ಪ್ರೆಸ್ ಒಳಗೆ ನಮ್ದು ಇವತ್ತು ಜರ್ನಿ ಐತಿ. ಸೊ ನಾನು ಇವತ್ತು ಈ ಜರ್ನಿ ಮಾಡತ್ತಿದ್ದ ಆ ಶಿರಾಡಿ ಘಾಟದ ಸುಂದರತೆನ ತೋರ್ಸಕ್ಕೆ. ಆ ಸುಂದರತೆ ಯಾವ ಮಟ್ಟಕ್ಕೆ ಹೋಗ್ಬೋದು ಅಂತೇಳಿ ನೀವು ಎಕ್ಸ್ಪೆಕ್ಟು ಮಾಡೋಕ್ಕಾಗಲ್ಲ ರೀ. ಯಾಕಂದ್ರೆ ನಾನು ಮೇನ್ ಚಾನಲ್ ಒಳಗೆ ಮಾಡಿದ್ದೆ RCD ಇನ್ಸೈಡ್ ಇಟ್ ಒಳಗೆ ಸ್ಟಾರ್ಟಿಂಗ್ ಒಳಗೆ ಹೆಂಗಿರುತ್ತೆ ಅಂತೇಳಿ. ಸೊ ಈಗ ಮಾಡತ್ತೇವಿ ಪೀಕ್ ಟೈಮ್ ಒಳಗೆ ನಮ್ಮ ಸುಬ್ರಹ್ಮಣ್ಯ ಹೆಂಗಿರುತ್ತೆ ಅಂತೇಳಿ. ವೆದರ್ ನೋಡ್ಕೋರಿಲ್ಲೇ ಮಸ್ತ್ ಮೋಡ ಕವಿದ ವಾತಾವರಣ. ನಾವು ಈ ಟ್ರೈನ್ ಒಳಗೆ ಇವತ್ತು ಟ್ರಾವೆಲ್ ಮಾಡತ್ತೇವೆ ರೀ 3 AC ಎಕನಾಮಿ ಒಳಗೆ. ಇದು ಸ್ಲೀಪರ್ ಕೋಚ. ಇದು ಡೇ ಟೈಮ್ ಟ್ರೈನ್ ಐತಿ, ನಿಮಗೆಲ್ಲ ಗೊತ್ತಿರೋ ಹಂಗೆ. ಇದ್ರೊಳಗೆ ನಿಮ್ಗೆ ಸಿಟ್ಟಿಂಗ್ ಕೋಚ್ ಇರ್ತಿದ್ದು. ರೀಸೆಂಟಾಗಿ ಸ್ಲೀಪರ್ ಮತ್ತು 3 AC ಎಕನಾಮಿನ ಆ್ಯಡ್ ಮಾಡ್ಯಾರ. ಬರೀ 600 ರುಪೀಸ್ ಒಳಗೆ ನೀವು AC ಕೋಚ್ ಒಳಗೆ ಟ್ರಾವೆಲ್ ಮಾಡ್ಬೋದು. ಮತ್ತು ಅದು ಮಲ್ಕೊಂಡು ನಿಮ್ಗೆ ಚೇರ್ ಕಾರು ಸಿಗ್ತೈತೆ AC ಕುಂತು ಹೋಗಾಕ. ಅದಷ್ಟೇ ಅಲ್ದ ನಿಮ್ಗೆ ಈ ಟ್ರೈನ್ ಒಳಗೆ ಸಿಗುತ್ತೆ ರೀ ಲಕ್ಸರಿ ವಿಸ್ಟಾಡೋಮ್ ಕೋಚ್. ಈ ಕೋಚ್ ಒಳಗೆ ಕುಂತ ನೀವು ಪೂರ್ತಿ ವ್ಯೂಸ್ನ ತೊಗೋಬೋದು. ಯಾಕಂದ್ರೆ ಇದೈತ್ರಿ AC ಟೂರಿಸ್ಟ್ ಕಾರ. ಸೊ ಈ ಟ್ರೈನ್ ಒಳಗೆ ಹೈಯೆಸ್ಟ್ ಕ್ಲಾಸ್ ಬಂದ್ಬಿಟ್ಟ ವಿಸ್ಟಾಡೋಮ್ ಕೋಚ್. ಇದ್ರದ್ದು ಸಕಲೇಶ್ಪುರದಿಂದ ಸುಬ್ರಹ್ಮಣ್ಯ ಟ್ರಾವೆಲ್ ಮಾಡ್ತೀರಿ ಅಂತಂದ್ರೆ ಮೇನ್ ಸೆಕ್ಷನ್ ಅದಷ್ಟೇ ಇದೆ. 600 ರೂಪಾಯಿ ಬೀಳುತ್ತೆ ರೀ. ಬರೀ 600 ರುಪೀಸ್ ಒಳಗೆ ನೀವು ಸಕಲೇಶ್ಪುರದಿಂದ ಸುಬ್ರಹ್ಮಣ್ಯ ಟ್ರಾವೆಲ್ ಮಾಡ್ಬೋದು. ನಾನು ಬರೀ ಮೇನ್ ಸೆಕ್ಷನ್ ಹೇಳೋದೀನಿ. ಸೊ ಎಂಡ್ ಟು ಎಂಡ್ ಟ್ರಾವೆಲ್ ಮಾಡ್ತೀರಿ ಮಂಗಳೂರಿಂದ ಬೆಂಗಳೂರು ಅಂದರೆ 1500 ರುಪೀಸ್ ಏನೋ ಬೀಳುತ್ತೆ. ನೋಡ್ರಿ ಇಂಥದ್ದು ಬ್ರಾಡ್ ವಿಂಡೋ ಸಿಗ್ತಾವೆ ನಿಮ್ಗೆ. ಒಳಗೆ ಕುಂತ ಎಂಜಾಯ್ ಮಾಡ್ಬೋದು. ನಮಗೆ ಇವತ್ತು ಲೀಡ್ ಐತಿ 40455 WDP 4D ಲೀಡ್ ಮಾಡುತ್ತೆ. ಸುಬ್ರಹ್ಮಣ್ಯ ರೋಡಿಂದ ಸಕಲೇಶ್ಪುರ ಸೆಕ್ಷನ್ ಏನೈತಲ್ಲ ಇದು ಪೂರ್ತಿ ಗುಡ್ಡಗಾಡು ಸೆಕ್ಷನ್ ಐತ್ರಿ. ಶಿರಾಡಿ ಘಾಟ್ನ ನಾವು ಹತ್ಕೊಂಡು ಸಕಲೇಶ್ಪುರಕ್ಕೆ ಹೋಗ್ತೇವೆ. ಅದ್ರ ಸಂಬಂಧ ನಮ್ಮ ಗಾಡಿಗೆ ಬ್ಯಾಂಕರ್ ಲೊಕೊಮೋಟಿವ್ಸನ್ನ ಆ್ಯಡ್ ಮಾಡ್ತಾರೆ ರೀ. ಗುಡ್ಡ ಹತ್ತಕ್ಕೆ ಸಪೋರ್ಟ್ ಕೊಡ್ಲಿ ಅಂತೇಳಿ ಅವನ್ನ ಹಿಂದೆ ಆ್ಯಡ್ ಮಾಡ್ತಾರೆ. ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗ್ತೀರ ಅಂತಂದ್ರೆ ಇದು ರೋಡ್ ಅಂತ ಹೇಳ್ರಿ. ಇದು ರೈಲ್ವೆ ಸ್ಟೇಷನ್ ಹೆಸರು. ಒಂದು ಸಪ್ರೇಟ್ ಊರೊಳಗೆ ಬರುತ್ತೆ. 12 ಕಿಲೋಮೀಟರ್ ಆಗೋದು. ಇಲ್ಲಿಂದ ಹೊರಗೆ ನಿಮಗೆ ಆಟೋ ಕ್ಯಾಬ್ ಎಲ್ಲ ಸಿಗ್ತಾವೆ. ಬಸ್ ಬೇಕಂದ್ರೆ ಬಸ್ಸು ಬರ್ತಾವ್ರಿ. ಅಂದರೆ ಟೈಮಿಂಗ್ ಮೇಲೆ ಬರ್ತಾವೆ ಬಸ್ಗಳು. ಸೊ ನಿಮಗೆ ಫ್ರೀಕ್ವೆಂಟಾಗಿ ಬಸ್ಸಸ್ ಬೇಕಂತಂದ್ರೆ ಇಲ್ಲಿಂದ ಒಂದು 400 ಮೀಟರ್ ನಡ್ಕೊಂಡು ಹೋದ್ರಿ ಅಂದ್ರೆ ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯ 2 ಸೈಡಿಗೂ ನಿಮ್ಗೆ ಬಸ್ಸಸ್ ಸಿಗ್ತಾವೆ. ಡಾಟ್ ಆನ್ ಟೈಮ್ 10 ನಿಮಿಷ ಆದಮೇಲೆ ನಾವೀಗ ಡಿಪಾರ್ಟ್ ಆದ್ವಿ ಸುಬ್ರಹ್ಮಣ್ಯದಿಂದ. ಇಲ್ಲಿಂದ ಅಸಲಿ ಆಟ ಇನ್ನು ಶುರು ಆಗುತ್ತೆ ನೋಡ್ರಿ. ಮತ್ತು ನಾನು ನಿಮ್ಗೆ ಇನ್ನೊಂದು ಹೇಳ್ಬೇಕಂತಂದ್ರೆ ಇದರದ ಟ್ರೈನ್ಸ್ ಟೈಮಿಂಗ್ಸ್ ಬಗ್ಗೆ. ಗೊಮ್ಮಟೇಶ್ವರ ಎಕ್ಸ್ಪ್ರೆಸ್ ಸೋಮವಾರ, ಬುಧವಾರ ಮತ್ತು ಶುಕ್ರವಾರ ಇರುತ್ತೆ. ಮತ್ತು ಕಾರವಾರ ಯಶವಂತಪುರ ಎಕ್ಸ್ಪ್ರೆಸ್ ಅದ್ರ ಆಲ್ಟರ್ನೇಟಿವ್ ಡೇಸ್ ಇರುತ್ತೆ. ಸಂಡೇ ನಿಮ್ಗೆ ಮಂಗಳೂರು ಯಶವಂತಪುರ ವೀಕ್ಲಿ ಎಕ್ಸ್ಪ್ರೆಸ್ ಒಳಗೆ ಸಿಗುತ್ತೆ. ಸೊ ನಾನು ಸುಬ್ರಹ್ಮಣ್ಯದಿಂದ ಸಕಲೇಶ್ಪುರ ಬಗ್ಗೆ ಮಾತಾಡ್ತೀನಿ. ಇದೇನೈತಲ್ಲ ಈ ಸೆಕ್ಷನ್ ಒಳಗೆ ನಿಮ್ಗೆ ಗೊಮ್ಮಟೇಶ್ವರ ಇದ್ದಾಗ ಬೆಳಿಗ್ಗೆ 9 ಗಂಟೆಗೆ ಟ್ರೈನ್ ಬರುತ್ತೆ. ಏನರ ಕಾರವಾರ ಯಶವಂತಪುರ ಇದ್ದಾಗ ನಿಮ್ಗೆ ಟ್ರೈನ್ ಬರುತ್ತೆ ರೀ ಮಧ್ಯಾಹ್ನ 1 ಗಂಟೆಗೆ ಸುಬ್ರಹ್ಮಣ್ಯಕ್ಕೆ. ಬರ್ರಿ ನಿಮಗೀಗ ನಾನು 3 AC ಎಕನಾಮಿದ ಇಂಟೀರಿಯರ್ ತೋರಿಸ್ತಾನಂತ. ಇದ್ರೊಳಗೆ ಟೋಟಲ್ 80 ಸೀಟಿಂಗ್ ಕೆಪಾಸಿಟಿ ಇರುತ್ತೆ. ನೀವು ನೋಡ್ಬೋದು ಇಲ್ಲಿ ಮಸ್ತ್ ನೀಟ್ ಆ್ಯಂಡ್ ಕ್ಲೀನ್ ಇಂಟೀರಿಯರ್ ನೋಡೋಕೆ ನಮಗೆ ಸಿಗೋದೇ. ಸೊ ಇದ್ರದ್ದು ಕಲರ್ ಕಾಂಬಿನೇಷನು ಡಿಫ್ರೆಂಟ್ ಇರುತ್ತೆ. ಸ್ವಲ್ಪ ಪರ್ಪಲ್ ಮತ್ತು ಇದು ಯಾವುದ್ರಿ ಇದು ಬೂದ್ ಬಣ್ಣ ಅಂತ ಹೇಳ್ಬೋದು ನೀವು ಆ ಟೈಪ್. ಸೊ ನೋಡ್ಬೋದಿಲ್ಲ ಇದ್ರೊಳಗೆ ನಿಮ್ಗೆ ಸೀಟ್ ಸ್ವಲ್ಪ ಕಂಜೆಸ್ಟೆಡ್ ಇರ್ತಾವೆ. ಬಟ್ ಪ್ರತಿಯೊಂದು ಸೀಟಿಗೂ ಚಾರ್ಜಿಂಗ್ ಸಾಕೆಟ್, ರೀಡಿಂಗ್ ಲೈಟ್ಸ್ ಮತ್ತು AC ಡಕ್ಟ್ಸ್ ನಿಮ್ಗೆ ಪ್ರತಿಯೊಂದು ಸೀಟಿಗೆ ನೋಡೋಕೆ ಸಿಗ್ತಾವೆ. ಸೊ ನೀವು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು ಇದ್ರೊಳಗೆ. ಸೊ ನಮ್ಮದು ಸೀಟ್ ಐತ್ರಿ ತೋರಿಸ್ಕೊಂಬರಿ ನಾವು ಯಾರ್ಯಾರೆಲ್ಲ ಟ್ರಾವೆಲ್ ಮಾಡತ್ತೇವೆ ಅಂತೇಳಿ. ನಾವು ಇವತ್ತು ಟೋಟಲಾಗಿ 8 ಜನ ಟ್ರಾವೆಲ್ ಮಾಡತ್ತೀವಿ ಬರೀ ಈ ರೂಟ್ ನೋಡೋಕೆ. ಸೊ ಶಿರಾಡಿ ಘಾಟ ಪೀಕ್ ಒಳಗಿರೋ ಸಂಬಂಧ ಸೋನು ಅಣ್ಣ ಅದಾರ, ಸತ್ಯ ಅಣ್ಣ ಅದಾರ, ದಿವ್ಯಾ ಅಕ್ಕ, ಸುಹಾಸ್ ಬೈ ಮತ್ತು
ಅನಿರುದ್ಧ ಭಯ್ಯ ಅದಾರ. ಸೊ ಎಲ್ಲರೂ ಟ್ರಾವೆಲ್ ಮಾಡತ್ತೀವಿ. ಇನ್ನಿಬ್ರು ಅದಾರ, ಸಂದೀಪ್ ಭಯ್ಯ ಮತ್ತು ಶ್ರೇಯಾಂಶ. ಸೊ ಎಲ್ಲರೂ ಕೂಡ ನಾವು ಟ್ರಾವೆಲ್ ಮಾಡತ್ತೀವಿ. ಇದೇನು ನೋಡತ್ತಿರಲ್ಲ 8 ಸೀಟದ್ದು ಕ್ಯಾಬಿನ ನಮ್ಮದೇ ಐತ್ರಿ. ಗಾಡಿ ಒಳಗೂ ಬ್ರೇಕ್ಫಾಸ್ಟ್ ಬರೋದೈತ್ರಿ, ಇಡ್ಲಿ ಎಲ್ಲ. ಮತ್ತು ನಾವು ಸ್ಟೇಷನಿಂದ ಪಲಾವ್ ತೊಗೊಂಡಿವಿ ಸುಬ್ರಹ್ಮಣ್ಯ ಸ್ಟೇಷನಿಂದ. ಇದು ಭಾಳ ಫೇಮಸ್. ಮತ್ತು ಇಲ್ಲೇ ಪೂರಿ ತೊಗೊಂಡು ಸುವಾಸ ಖಾಲಿನೂ ಮಾಡಿಬಿಟ್ಟ. ಚೆನ್ನಾಗಿತ್ತಾ? ಖಾಲಿ ಮಾಡಿದ್ದು ನೋಡೇ ಗೊತ್ತಾಯಿತು. ನಿಮ್ದು ಹೇಗಿದೆ ಪಲಾವ್? ಚೆನ್ನಾಗಿದೆಯಾ? ಚಟ್ನಿ ಮೊಸರು ಬಜ್ಜಿ. ಹೌದು. ಮತ್ತು ಇನ್ನೊಂದೇನಂತಂದ್ರೆ ನಾವೀಗ ಸುಬ್ರಹ್ಮಣ್ಯ ರೋಡ್ನ 121 ಮೀಟ್ರ್ ಅಬೋದ ಸಿ ಲೆವೆಲ್ ಅದೇವಿ. ಸೊ ನಾವಿನ್ನು ಸಕಲೇಶ್ಪುರ ಹೋಗ್ತೀವಲ್ಲ ಅಲ್ಲಿಗೆ ಆಗ್ತೀವಿ 906 ಮೀಟ್ರ್. ಸೊ ತಿಳ್ಕೊಂಬಿಟ್ರೆ ನಿಮ್ಗೆ ಎಲಿವೇಶನ್ ಎಷ್ಟೇ ಇದೆ ಅಂತೇಳಿ. ಸೊ ಇದೇ ಎಲಿವೇಶನ್ ಹತ್ತಾಕ ನಮ್ಗೆ ಹಿಂದೆ ಬ್ಯಾಂಕರ್ ಲೊಕೊಮೋಟಿವ್ಸ್ ಆ್ಯಡ್ ಮಾಡ್ತಾರೆ. ಅವು ನಮ್ಗೆ ಗುಡ್ಡ ಹತ್ತಾಕ ಹಿಂದೆ ಪುಷ್ ಕೊಟ್ಟ ನಮ್ಮ ಗಾಡಿನ ಸ್ಟೇಬಲ್ ಆಗಿ ಹತ್ತಾಕ ಹೆಲ್ಪ್ ಮಾಡ್ತಾವೆ. इस टनल से बाहर आते ही देखिए आप कैसा होगा. ಜಸ್ಟ್ ನಾವು ಶಿರಿಬಾಗಿಲು ರೈಲ್ವೆ ಸ್ಟೇಷನ್ನ ಕ್ರಾಸ್ ಮಾಡಿದ್ದೀವಿ ರೀ. ಇಲ್ಲಿಂದ ನಿಮ್ಗೆ ಹೇಳ್ಬೇಕಂದ್ರೆ ಪೂರ್ತಿ ಸೆಕ್ಷನ್ನ 55 ಕಿಲೋಮೀಟರ್ದು ಐತಿ. 57 ಟನಲ್ ಮತ್ತು 226 ಇಲ್ಲೇ ಬ್ರಿಡ್ಜಸ್ ಬರ್ತಾವೆ. ಈ ಥರ ವ್ಯೂಸ್ ಅಂತೂ ನಿಮ್ಗೆ ಬ್ಯಾಕ್ ಟು ಬ್ಯಾಕ್ ಬರ್ತಾವೆ ನೋಡ್ರಿ. ಇಲ್ಲಿ ಪೂರ್ತಿ ನಾವು ಸ್ವರ್ಗಕ್ಕೆ ಎಂಟ್ರ್ ಆದಂಗೆ ಆಗುತ್ತೆ. ಮೇನ್ ಸೆಕ್ಷನ್ ಶಿರಿಬಾಗಿಲು ಇಂದ ಸ್ಟಾರ್ಟ್ ಆಗುತ್ತೆ. ವಾವ್, ಪೂರ್ತಿ ಪೀಕ್ ಒಳಗೈತೆ ನೋಡ್ರಿ. ಇದು ಎಲ್ಲ ಸಣ್ಣ ಸಣ್ಣ ಕೆನಾಲ್ಗಳೆಲ್ಲ ತುಂಬ್ಯಾವ. ಟನಲ್ ಬಿಟ್ಟು ಟನಲ್ ಹೊರಗೆ ಬರ್ಕೊಡಕ ನೋಡ್ರಿ ಇಲ್ಲಿ. ವಾವ್, ಮಳೆ ಸ್ಟಾರ್ಟ್ ಆದ. ಏನು ಜೋರು ಮಳೆ ಬಂತ್ರಿ ಇಲ್ಲಿ. ಇದೆ ನೋಡ್ರಿ ಈ ಸೆಕ್ಷನ್ ಒಳಗೆ ಬರುವಂಥ ಮೋಸ್ಟ್ ಡೇಂಜರಸ್ ಆ್ಯಂಡ್ ಬ್ಯೂಟಿಫುಲ್ ಬ್ರಿಡ್ಜ್. ವಾವ್, ಇಲ್ಲಿಂದ ಏನು ವ್ಯೂ ಕಾಣುತ್ತಲ್ಲ, ಈ ಸೆಕ್ಷನ್ ಒಳಗೆ ಈ ಥರ ವ್ಯೂ ಎಲ್ಲೂ ನೋಡೋಕೆ ಸಿಗಂಗಿಲ್ಲ ನಿಮ್ಗೆ. ಮತ್ತೆ ವಾವ್,
ವೆಲ್ಕಮ್ ಟು ಹೆವನ್, ಕರ್ನಾಟಕದ ಸ್ವರ್ಗ ಸಕಲೇಶ್ಪುರ ಸುಬ್ರಹ್ಮಣ್ಯ ಘಾಟ್. ಹಾಗೆ ಫೋಕಸ್. ಇಲ್ಲಿ ನೋಡ್ರಿ, ಇಲ್ಲಿ ಸ್ಟೇಷನ್ ಒಳಗೆ ಜಲಪಾತ ಸ್ಟಾರ್ಟ್ ಆಗ್ಯದ. ಇಲ್ಲಿ ಯಾವ್ದು ದೂದ್ ಸಾಗರ ಯಾವ್ದು ಇದ್ರಿ, ನಮ್ಮ ಸಕಲೇಶ್ಪುರ ಸುಬ್ರಹ್ಮಣ್ಯನ ಸ್ವರ್ಗ. ಕರ್ನಾಟಕದ ಮೋಸ್ಟ್ ಬ್ಯೂಟಿಫುಲ್ ರೈಲ್ವೆ ಸ್ಟೇಷನ್ಸ್ ಒಳಗೆ ಇದು ಒಂದು ಬರುತ್ತೆ ನೋಡ್ರಿ, ಅರೆಬೆಟ್ಟ. ಅರೆಬೆಟ್ಟದ ಬೆಟ್ಟ ನೀವು ನೋಡ್ಬೋದು. ಇಲ್ಲಿ ಪೂರ್ತಿ ಮಂಜಿನಿಂದ ಮುಚ್ಚಿ ಹೋಗ್ಬಿಟ್ಟದೆ. ಇದು ಬ್ಯೂಟಿಫುಲ್ ರೈಲ್ವೆ ಸ್ಟೇಷನ್ ಅರೆಬೆಟ್ಟದ. ಟನಲ್ ನಂಬರ್ 26 ಅರೆಬೆಟ್ಟ. ಗುಡ್ಡದಾಗಿಂದ ಸದಕ್ಕೆ ಎಲ್ಲ ಕಡೆ ನೀರು ಬರೋದು ನೋಡ್ರಿ. ಪೀಕ್ ಒಳಗೈತಿ, ಲಿಟ್ರಲಿ ಪೀಕ್ ಒಳಗೈತಿ. Sorry. ಪೂರ್ತಿ ನಾವು ಮೋಡದೊಳಗನ ಹೊಂಟೇವೆ ನೋಡ್ರಿ. ಟ್ರ್ಯಾಕಿನ ಮ್ಯಾಲ ಬಂದೈತಿ ಮೋಡ. ಇಲ್ಲಿ ನೋಡ್ರಿ, ಇಲ್ಲಿ ವಾಪಸ್ ಪೂರ್ತಿ ಫಾಗಿ ಆಗ. ಇದ ಮಜಾ ನೋಡ್ರಿ ಈ ಸೆಕ್ಷನ್ ಒಳಗ. ಅದೇನದು ಕೂಲ್ ಬ್ರೀಸ್ ಬರುತ್ತಲ್ಲ, ಎಷ್ಟು ಸುಖ ಕೊಡ್ತದೆ. ಯಾವ ಎ ಸಿ ಏನು ಬೇಡ ಅನ್ಸುತ್ತೆ. ಎ ಸಿಗಿಂತ ಇದು ನಿಮಗೆ ಆರಾಮ ಅನ್ಸುತ್ತೆ. ನ್ಯಾಚುರಲ್ ಎ ಸಿ. ಏನ 226 ಬ್ರಿಡ್ಜಸ್ ಅದಾವಲ್ರಿ. ಪ್ರತಿಯೊಂದು ಬ್ರಿಡ್ಜಿನ ಕೆಳಗನೂ ನೀರು ಹೊಂಟದ ನೋಡ್ರಿ. ಲೈಟ್ಗೆ ಡ್ರಿಸ್ಲಿಂಗು ಆಗತ್ತೆ. ಮಳೆ ಜೋರ್ಸಿ ಸ್ಟಾರ್ಟ್ ಆಗಿದೆ. ಇಲ್ಲೇ ಮಾರ್ಕ್ ಮಾಡ್ಯಾರ ನೋಡ್ರಿ, ಡಬ್ಲ್ಯೂ ಅಂತ ಹೇಳಿ. ಅಂದರೆ ಎಲಿಫೆಂಟ್ ಮೂಮೆಂಟ್ ಐತಿಲ್ಲ ಅಂತ ಹೇಳಿ ಎಲಿಫೆಂಟ್ ಅಂತ ಸ್ಟಿಕ್ಕರು ಆಗ್ಯಾರ. ಬಟ್ ಮಳೆ ಜೋರಾಯ್ತು ಈಗ.
ಎಡಕುಂಬ್ರಿ ರೈಲ್ವೆ ಸ್ಟೇಷನ್ಗಿಂತ ಮೊದಲು ಇಲ್ಲೇ ನಿಮ್ಮ ವ್ಯೂ ನೋಡ್ರಿ ಇದನ್ನು. ಕರ್ನಾಟಕದ ಮೋಸ್ಟ್ ಬ್ಯೂಟಿಫುಲ್ ರೈಲ್ವೆ ಸ್ಟೇಷನ್ ನಂಗೆ ಅನ್ಸೋದು ಇದೆ ನೋಡ್ರಿ, ಎಡಕುಮಾರಿ. ಇದ ಆ ಬ್ಯೂಟಿಫುಲ್ ರೈಲ್ವೆ ಸ್ಟೇಷನ್ ಇಲ್ಲಿಂದನೇ ವರ್ಕಿಂಗ್ ಎಲ್ಲ ನಡೀತಿದ್ದೆ, ಸಿಗ್ನಲ್ ಎಕ್ಸ್ಚೇಂಜ್ ಎಲ್ಲ ನಡೆಯುತ್ತೆ. ಯಾಕೆ ಬ್ಯೂಟಿಫುಲ್ ಅಂದಿದ್ದೆ ಇದೀಗ ನೋಡ್ರಿ, ಇಲ್ಲಿಂದ ನಿಮ್ಗೆ ಪೂರ್ತಿ ಪಶ್ಚಿಮ ಘಟ್ಟದ ಶಿರಾಡಿ ಘಾಟದ ವ್ಯೂ ನಿಮ್ಗೆ ನೋಡಕ್ಕೆ ಸಿಗತ್ತೆ ರೀ. ನೋಡ್ರಿ ಸ್ಟೇಷನ್ ನಿಮ್ಗೆ ಒಂದು ಬೆಟ್ಟದ ಮೇಲೆ ಐತಿ, ಆ ಬೆಟ್ಟದ ಹಿಂದೆ ನಿಮ್ಗೆ ವ್ಯೂ ನೋಡ್ರಿ. ಇಲ್ಲಿ ಮೋಡಗಳ ಮೂಮೆಂಟ್ಸ್ ಅದಕ್ಕೆ ನೀವು ಇಲ್ಲಿಂದ ನೋಡ್ಬೋದು ಈಸಿಯಾಗಿ. ನೋಡ್ರಿ ಇಲ್ಲಿ ಈ ಬೆಟ್ಟದಕ್ಕಿಂತ ಆ ಬೆಟ್ಟ ಎಷ್ಟು ಚಿಕ್ಕದೈತಿ. ಎಡಕುಂಬ್ರಿ ತನಕ ನಾವೀಗ 430 ಮೀಟ್ರ್ ಎಲಿವೇಶನ್ ಹತ್ತೇವ್ರಿ ಇದನ್ನು ಸಮುದ್ರ ಮಟ್ಟದಿಂದ. ಇನ್ನು ನಾವು 900 ಅಂತಂದ್ರೆ ಇನ್ನೊಂದು ಎಷ್ಟು 470 ಮೀಟ್ರ್ ಇನ್ನು ಹತ್ತೋದು ನಾವು ಬಾಕಿ ಐತಿ ಗುಡ್ಡಾನ. ಎಡಕುಂಬ್ರಿ ಎಂಟ್ರಿ ಮತ್ತು ಎಡಕುಂಬ್ರಿ ಎಕ್ಸಿಟ್ ಎರಡು ಭಾಳ ಬ್ಯೂಟಿಫುಲ್ ಐತ್ರಿ. ಈ ಸೆಕ್ಷನ್ ಒಳಗೆ ಟ್ರಾವೆಲ್ ಮಾಡೋದು ಮುಂದೆ ಇದನ್ನು ಮಿಸ್ ಮಾಡೋಕೆ ಹೋಗ್ಬೇಡ್ರಿ ಈ ಬೆಟರ್ ವ್ಯೂಗಾಗಿ. ನೀವೇನು ಸಾವಿರಾರು ರೂಪಾಯಿ ಖರ್ಚು ಮಾಡ್ಬೇಕಂತಿಲ್ರಿ, ಜಸ್ಟ್ ನೀವು ಜನರಲ್ ಟಿಕೆಟ್ ತೊಗೊಂಬಂದ್ರು ಈ ವ್ಯೂ ನೋಡ್ಬೋದು. ಯಾಕಂದ್ರೆ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಹೊರಗೆ ನಿಂತು ನೋಡ್ತಾರೆ. ಸೊ ಬೆಸ್ಟ್ ವ್ಯೂಸ್. ಮತ್ತು ನೀವೆಲ್ಲರೂ ನೋಡಿರ್ತೀರಲ್ಲ ಎಡಕುಂಬ್ರಿದ ಮೋಸ್ಟ್ ಫೇಮಸ್ ಬ್ರಿಡ್ಜ್. ಆ ಬ್ರಿಡ್ಜ್ನ ನಾನು ನಿಮಗೆ ತೋರಿಸ್ತೀನಿ, ಅದು ಎಲ್ಲಿ ಬರುತ್ತೆ ಅಂತೇಳಿ ನಿಮಗೆ ಗೈಡನ್ನು ಮಾಡ್ತೀನಿ. ಪ್ರೀವಿಯಸ್ ಟೈಮಲ್ಲಿ ಲ್ಯಾಂಡ್ ಸ್ಲೈಡ್ ಆಗಿತ್ತಲ್ರಿ, ಇದೇ ಪ್ಲೇಸ್ ಒಳಗೆ ಐತೆ ನೋಡ್ರಿ. ಅದು ಒಂದು 5-6 ದಿನ ಟ್ರೈನ್ ಮೂಮೆಂಟ್ ಬಂದಾಗಿತ್ತು ಇಲ್ಲೇ. ಇದೆ ನೋಡ್ರಿ, ಅದ ಮೋಸ್ಟ್ ಫೇಮಸ್ ಬ್ರಿಡ್ಜ್ ಎಡಕುಂಬ್ರಿದ. ಏನು ನೀವೆಲ್ಲ ರೀಲ್ಸ್ ನೋಡ್ತೀರಿ, ಡ್ರೋನ್ ಶಾಟ್ಸ್ ಎಲ್ಲ ನೋಡ್ತೀರಲ್ಲ, ಬ್ರಿಡ್ಜ್ ನಂಬರ್ 208. ಇದಕ್ಕೆ ನೀವು ಬೈ ರೋಡ್ ಬಂದು ಇದು ಮಾಡ್ಬೋದು. ಇದೆಲ್ಲ ಇದೇನು ಜಾಳಿ ನೋಡತ್ತಿರಲ್ಲ, ಇದನ್ನು ಲ್ಯಾಂಡ್ ಸ್ಲೈಡ್ನ ತಡೆಯಾಕ ಸೌತ್ ವೆಸ್ಟರ್ನ್ ರೈಲ್ವೇಸ್ದವರ ಮುಂಜಾಗ್ರತೆ ಕ್ರಮವಾಗಿ ಹಾಕೊಂಡಾರ. ಮೇನ್ ಸೆಕ್ಷನದ ಲಾಸ್ಟ್ ಪಾಯಿಂಟ್ ಆದಂತಹ ಕಡಗರವಳ್ಳಿ ರೈಲ್ವೆ ಸ್ಟೇಷನ್ಗೆ ಎಂಟ್ರ್ ಆಯ್ತೀವಿ ನೋಡ್ರಿ ನಾವು. WDG 4Gನ ನೀವು ಹಿಂದೆ ನೋಡ್ಬೋದಾ, ಅದ ನಮ್ಮನ್ನ ಬ್ಯಾಂಕರ್ ಆಗಿ ಕ್ಯಾರಿ ಮಾಡೋದೈತಿ. ಇದನ್ನ ಯಾಕೆ ನಾನು ಮೇನ್ ಸೆಕ್ಷನ್ ಅಂದೆ ಅಂತಂದ್ರೆ, ನಿಮ್ಗೇನು ಮೋಸ್ಟ್ ಬ್ಯೂಟಿಫುಲ್ ಸೀನ್ರೀಸ್ ಇರ್ತಾವಲ್ಲ ಎಲ್ಲ ಕಡಗರವಳ್ಳಿ ಟು ಅಪ್ ಟು ನಿಮಗೆ ಶಿರಬಾಗ್ಲು ನೋಡಕ್ಕೆ ಸಿಗ್ತಾವ. ಶಿರಬಾಗ್ಲುವಿಂದ ಸುಬ್ರಹ್ಮಣ್ಯ ಮತ್ತು ದೋನಿಗಲ್ಲ ಅಥವಾ ಕಡಗರವಳ್ಳಿಯಿಂದ ಸಕಲೇಶ್ಪುರ ನಿಮಗೆ ಅಷ್ಟು ಚಲೋ ಪ್ಯಾಚ್ ನೋಡಕ್ಕೆ ಸಿಗಂಗಿಲ್ಲ, ಚಲೋ ಸಿಗುತ್ತೆ. ಬಟ್ ಪೀಕ್ ಏನು ಇರುತ್ತಲ್ರಿ ಈ ಸೆಕ್ಷನದ, ನಿಮಗೆ ಬರೀ ಈ 3 ಸ್ಟೇಷನ್ ಒಳಗೆ ನೋಡಕ್ಕೆ ಸಿಗ್ಬಿಡುತ್ತೆ. ಮತ್ತಲಬ ಕಮ್ಯುನಿಟಿ ಗೈಡ್ಲೈನ್ ಕಡಗರವಳ್ಳಿ ಡಿಪಾರ್ಟ್ ಆದ ತಕ್ಷಣ ಈ ಸೆಕ್ಷನ್ ಒಳಗೆ ನಂಗೆ ಇಷ್ಟು ಡೆನ್ಸ್ ಫಾಗ್ ನೋಡಕ್ಕೆ ಸಿಗತ್ತೆ ನೋಡ್ರಿ. ಕಡಗರವಳ್ಳಿ ಟು ಧೋನಿಗಲ್ ಲಿಟ್ರಲಿ ಇದು ನಾನು ಭಾಳ ಮೋಸ ಮಾಡಿದೆ ನಿಮಗೆ ಹೇಳಿ. ಇದು ಸೆಕ್ಷನ್ ಬ್ಯೂಟಿಫುಲ್ ಐತೆ. ಇದು ಟನಲ್ ನಂಬರ್ 3. ಟೋಟಲ್ ಆಗಿ ನಾವೀಗ 52 ಟನಲ್ನ ಕ್ರಾಸ್ ಮಾಡೇವಿ. ಈಗ ಇನ್ನು ಟನಲ್ನ ಅದಾವ ನಾವು.
ಊಹೂ ನಂಗೆ ಶಾಂತತೆ ಇರೋದ ಇಷ್ಟ ಆಗೋದು. ಇಲ್ಲಿಂದ ನಿಮ್ದು ಘಾಟ್ ಸೆಕ್ಷನ್ ಸ್ಟಾರ್ಟ್ ಆತ ನಂಗೆ ನೋಡ್ರಿ. ಇದನ್ನ ಹಳ್ಳ ನಿಮಗೆ ಬಂತಂದ್ರೆ ನಾವೀಗ ದೋನಿಗಲ್ ರೈಲ್ವೆ ಸ್ಟೇಷನ್ ಎಂಟ್ರಿಗೆ ಅವ್ರಿ ಇಲ್ಲೇ ನೋಡ್ಬೋದು ನೀವು. ಇಲ್ಲೇ ನಮ್ಮನ್ನ ಇಲ್ಲಿ ಸ್ಟಾಪ್ ಮಾಡ್ರೆ ಮೇ ಬಿ ಕ್ರಾಸಿಂಗ್ ಅನ್ಕೋತ. ಇಲ್ಲ ನಮ್ಗೆ ಸಿಗ್ನಲ್ ಸಿಕ್ತು. ಕ್ರಾಸಿಂಗ್ ನೈ ಹೋಗ ಇದಾರೆ ಸಿಗ್ನಲ್ ಮಿಲ್ಗೆ. ಹಾಂ ಸೊ ಕ್ರಾಸಿಂಗ್ ಇಲ್ಲೇ ಕಾರವಾರ ಯಶವಂತಪುರ ಜೊತೆ ಕ್ರಾಸಿಂಗಿಗೆ ನಿಂದಿಸ್ತಿದ್ರೆ. ಬಟ್ ಇಲ್ಲಿ ಮೋಸ್ಟ್ ಬ್ಯೂಟಿಫುಲ್ ನಾನು ನಿಮ್ಗೆ ಏನೋ ತೋರಿಸ್ತಾನಿದ್ದೆ ಅದನ್ನು ತೋರಿಸಂಬರಿಗೆ. ಇದೆ ನೋಡ್ರಿ ಸ್ಟೇಷನ್ ಒಳಗೆ ಇಷ್ಟು ಬ್ಯೂಟಿಫುಲ್ ವಾಟರ್ಫಾಲ್ ನಿಮ್ಗೆ ನೋಡಕ್ಕೆ ಸಿಗುತ್ತೆ ದೋನಿಗಲ್ ಒಳಗೆ. ಮಳೆ ಅಂತೂ ಕಂಟಿನ್ಯೂಸ್ ಆಗೈತೆ. ಫೈನಲಿ ನಾವು ಈ ಘಾಟ್ ಸೆಕ್ಷನಿಗೆ ಬಾಯ್ ಹೇಳೋ ಟೈಮ್ ಬಂತ. ಯಾಕಂದ್ರೆ ನಾವಿನ್ನ ಸಕಲೇಶ್ಪುರ ಆಲ್ಮೋಸ್ಟ್ ರೀಚ್ ಆದ್ವಿ. ವಾವ್ ಇದ್ರದ್ದು ಫ್ಲೋ ಜಾಸ್ತಿ ಆಗೈತೆ ನೋಡ್ರಿ. ಈಗ ನಾನು ಕಂಟಿನ್ಯೂಸ್ ನಿಂತ ಕಾಲೆಲ್ಲ ನುಸಾತು. 2 ಅವರಿಂದ ನಿಂತಿದ್ದೆ. ಒಳಗೆ ಬಂದು ಕುಂತೀವಿ. ಸೊ ಎಲ್ಲರೂ ರೆಕಾರ್ಡ್ ಮಾಡೋದು ಭಾಳ ಎಕ್ಸೈಟೆಡ್ ಇರ್ತಾರೆ ನೋಡ್ರಿ. ಇಲ್ಲಿ ಕಂಟಿನ್ಯೂಸ್ ಆಗಿ ಮಳೆ ಐತಿ. ನೀವೇನಾರ ಸಕಲೇಶ್ಪುರ ಸುಬ್ರಹ್ಮಣ್ಯ ಪ್ಲ್ಯಾನ್ ಮಾಡತ್ತಾರೆ ಅಂದರೆ ಇದೇ ದಿನಾನ ನಿಮ್ಗೆ ಬೆಸ್ಟ್ ಪೀಕ್ ಒಳಗೆ ಸಿಗೋದ. ಈಗ ಇವತ್ತಿನ ತಾರೀಕು ನಿಮ್ಗೆ ಹೇಳ್ಬೇಕಂತಂದ್ರೆ ಜುಲೈ 8. ಸೊ ಈ ಜುಲೈ 8ಗೆ ನಿಮ್ದು ಇದು ವಿಡಿಯೋ ಇವತ್ತು ಬಂದಿರತ್ತೆ ಅಂತೇಳಿ ಅನ್ಕೋತಾನೆ ನಾನು. ಬಟ್ ಭಾರಿ ಬೆಸ್ಟ್ ವ್ಯೂಸ್ ಇತ್ತು ರೀ. ಸಕಲೇಶ್ಪುರ ಎಂಟ್ರ್ ಆಗೋದ ತಡ ಸಕಲೇಶ್ಪುರ ಹೇಳ್ತಾರಲ್ರಿ ಒಂಥರ ಬಚ್ಚಲ ಮನೆ ಇದ್ದಂಗೆ ಅಂತಂತ ಹೇಳಿ. ಇಲ್ಲಿ ನೋಡ್ರಿ ಇಲ್ಲಿ ಮಳೆ ಕಂಟಿನ್ಯೂಸ್ ಆಗೈತಿ. कॉफी सिगते हाँ ना सीखे हाँ हम प्लेटफॉर्म 2 पे एक क्रॉसिंग वाली गाड़ी तो है ओ आगे बैंकर्स चक्कर उधर हुए उधर के संकेत है ये देना कितना ಬೆಂಗಳೂರಿನಿಂದ ಮಂಗಳೂರು ಸೈಡ್ ಅಂದ್ರೆ ಬೆಂಗಳೂರಿನಿಂದ ಕಾರವಾರಕ್ಕೆ ಹೋಗುವಂಥ ಯಶವಂತಪುರ ಕಾರವಾರ ಎಕ್ಸ್ಪ್ರೆಸ್ ಜೊತೆ ನಮ್ದಿಲ್ಲೇ ಕ್ರಾಸಿಂಗ್ ಆಯ್ತು ನೋಡ್ರಿ. ಇಲ್ಲೇ ಇದೆ ಬೆಳಿಗ್ಗೆ 7 ಗಂಟೆಗೆ ಬಿಟ್ಟಿರುತ್ತೆ. ಸೊ ವಿಸ್ಟಾಡೋಮ್ ಇದಕ್ಕೆ ಹಿಂದೆ ಬರುತ್ತೆ. ನೀವೇನಾರ ವಿಸ್ಟಾಡೋಮದು ಬೆಸ್ಟ್ ವ್ಯೂ ತೊಗೋಬೇಕಂತಂದ್ರೆ ಬೆಂಗಳೂರಿನಿಂದ ಮಂಗಳೂರು ಟ್ರಾವೆಲ್ ಮಾಡ್ಬೇಕು. 11:30ಗೆ ನಾವೀಗ ಎಂಟ್ರಾಗ್ಯಾವ್ರಿ ಸಕಲೇಶ್ಪುರಕ್ಕೆ. ಘಾಟ್ ಮಸ್ತ್ ಎಂಜಾಯ್ ಮಾಡಿರಿ ಇಲ್ರಿ. ನಾನು ಭಾಳ ಎಂಜಾಯ್ ಮಾಡಿದೆ. ನಿಮ್ಗೆ ಕರೆಕ್ಟ್ ಎಲ್ಲೆಲ್ಲಿ ಬರ್ತಾವೆ ಅಂತೇಳಿ ಎಲ್ಲ ನಿಮ್ಗೆ ಹೇಳಿದೆ ನಾನು. ಅದು ಎಡಕುಂಬ್ರಿ ಟನಲ್ ಎಲ್ಲಿ ಬರುತ್ತೆ, ಮಸ್ತ್ ವ್ಯೂಸ್ ಎಲ್ಲೆಲ್ಲಿ ಬರ್ತವೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿದೆ. ಅದು ಅರೆಬೆಟ್ಟದ ರೈಲ್ವೆ ಸ್ಟೇಷನ್ದು ಬೆಸ್ಟ್ ವ್ಯೂಸ್ನು ಎಂಜಾಯ್ ಮಾಡಿರಿ ಅಂತೇಳಿ ನಾನು ಅನ್ಕೋತೀನಿ. ಸೊ ಇದೇ ನಂದು ಒಂದು ಇನ್ಫಾರ್ಮೇಟಿವ್ ಕಮ್ಮ ಬ್ಯೂಟಿಫುಲ್ ಕಂಟೆಂಟ್ ಇತ್ತು. ಇದೇ ನೋಡ್ರಿ ನಮ್ಮ ಮಂಗಳೂರು ಬೆಂಗಳೂರದ ಪೀಕ್ ಸೆಕ್ಷನ್. ಸೊ ಕಂಟಿನ್ಯೂಸ್ ಆಗಿ ಮಳೆ ಆತಂತಂದ್ರೆ ಇನ್ನು ನಿಮ್ಗೆ ಫಾಲ್ಸ್ ಸಣ್ಣ ಫಾಲ್ಸ್ ಎಲ್ಲ ನೋಡೋಕೆ ಸಿಗ್ತಾವೆ. ನಿಮಗೆ ಬೆಸ್ಟ್ ವ್ಯೂಸ್ ಬೇಕಂದ್ರೆ ಲೆಫ್ಟ್ ಸೈಡಿಗೆ ಇರ್ರಿ. ಬೆಸ್ಟ್ ನಿಮ್ಗೆ ಫಾಲ್ಸದು ನೋಡ್ಬೇಕಂದ್ರೆ ರೈಟ್ ಸೈಡಿಗೆ ಇರಿ. ಯಾಕಂದ್ರೆ ಲೆಫ್ಟ್ ಸೈಡಿಗೆ ನಿಮ್ಗೆ ಪೂರ್ತಿ ಡ್ಯಾನ್ಸ್ ಫಾರೆಸ್ಟ್ ನೋಡೋಕೆ ಸಿಗುತ್ತೆ. ಮತ್ತು ಶಿರಾಡಿ ಘಾಟ್ಸದ ವೈಬ್ಸ್ನು ತೊಗೋಬೋದು. ಸೊ ಇಲ್ಲಿ ಮಟ್ಟ ಹೆಂಗೆ ಎಂಜಾಯ್ ಮಾಡಿರಿ. ಸಕಲೇಶ್ಪುರ ಅಡ್ಡಾಡಕ್ಕೆ ಬರತ್ತೀರ ಅಂತಂದ್ರು ನೀವು ಒಂದು ರೌಂಡ್ ಹಿಂಗೆ ಹೋಗಿ ಹಿಂಗೆ ಬಂದು ಸಕಲೇಶ್ಪುರನ ಅಡ್ಡಾಡ್ಬೋದು. ಇಲ್ಲಿ ಮಠ ನೋಡ್ರಿ ಅಂದ್ರೆ ಚಲೋ ಅನ್ಸೈತೆ ಅಂತ ಅನ್ಕೋತೀನಿ. ಹೌದ್ರಿ ನಾನು ಇಲ್ಲಿ ಮಠ ಅಷ್ಟ ಮಾಡಿದ್ದೆ. ನಿಮ್ಗೆ ಮೇನ್ ಸೆಕ್ಷನ್ ಸಕಲೇಶ್ಪುರ ಸುಬ್ರಹ್ಮಣ್ಯ ತೋರಿಸೋದ ನಂದು ಉದ್ದೇಶ ಇತ್ತು. ಈ ಗಾಡಿ ಸಂಜೆಗೆ 4 ಗಂಟೆಗೆ ಬೆಂಗಳೂರಿನ ಯಶವಂತಪುರಕ್ಕೆ ಹೋಗಿ ತಲುಪತ್ತೆ. ಸೊ ನಾನು ಯಶವಂತಪುರ ಮಠ ಟ್ರಾವೆಲ್ ಮಾಡ್ತೀನಿ. ಬಟ್ ಅರ್ಲಿ ಮಾರ್ನಿಂಗ್ ಎದ್ದೇವ್ರಿ, ಅದಕ್ಕೆ ಸ್ವಲ್ಪ ರೆಸ್ಟ್ ಬೇಕಲ್ಲ. ಈಗ ರೆಸ್ಟ್ ಮಾಡ್ತೀವಿ. ಇಲ್ಲಿ ಮಠ ನೋಡ್ರಿ ಅಂದ್ರೆ ಚಲೋ ಅನ್ಸೈತೆ ಅಂತ ಅನ್ಕೋತೀನಿ. ಮುಂದೆ ಹಿಂಗೆ ಇನ್ನೊಂದಷ್ಟು ವಿಡಿಯೋಸ್ದಾಗ ಸಿಗೋಣಂತ. ಅಲ್ಲಿ ಮಠ ಜೈ ಹಿಂದ್, ಜೈ ಕರ್ನಾಟಕ ಮಾತೆ.